ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ. ಶನಿವಾರ ಬೆಳಿಗ್ಗೆ ಕೆಳಗಡೆ ಹೋಗ್ತಾ ಇದ್ದೀನಿ. ಅಂದರೆ ಕೆಳಗಡೆ ಬದನೆಕಾಯಿ ಎಲ್ಲ ಬಿಟ್ಟಿದೆಯಲ್ಲ, ಅದನ್ನು ಕಿತ್ಕೊಬರೋಣ ಅಂತ ಬಂದೆ ಸ್ಟೆಪ್ ಹತ್ರ. ಹಾಗೆ ನೀವು ನೋಡ್ತಾ ಇರ್ಬೋದು, ಸ್ಟೆಪ್ಪಲ್ಲಿ ಅಂದರೆ ಇಲಿ ಅನ್ನೋದಕ್ಕಿಂತ ಹೆಗ್ಣ ಅಂತ ಹೇಳ್ಬೋದು, ಅದು ಬಂದು ಹೋಗ್ತಾ ಇರುತ್ತೆ. ಅಂದರೆ ಒಂದೊಂದು ಸರಿ ಈ ತುಳಸಿ ಗಿಡದ ಹತ್ರ ಬರುತ್ತೆ. ಸ್ವಲ್ಪ ದಿನ ಬರಲ್ಲ, ಸ್ವಲ್ಪ ದಿನ ಬರುತ್ತೆ, ಆ ಥರ. ಯಾಕೆಂದರೆ ಅದಕ್ಕೆ ಆಹಾರ ಸಿಕ್ಕಿದಾಗ ಬರಲ್ಲ, ಏನು ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ ಮೇಲೆ ಬಂದು ಬೆಕ್ಕಿಗೆಲ್ಲ ಅನ್ನ ಎಲ್ಲ ಹಾಕಿರ್ತೀನಲ್ಲ, ಅದನ್ನು ತಿಂದು ಹೋಗುತ್ತೆ. ಆವಾಗ ಅದೇನು ಮಾಡುತ್ತೆ, ಗಲೀಜೆಲ್ಲ ಮಾಡಿಟ್ಟು ಹೋಗುವಂಥದ್ದು. ಅದು ಗಲೀಜು ಮಾಡಿದರೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಏನಂದರೆ ಹೆಗ್ಣ ಬಂದಿದೆ ಅಂಥೇಳಿ. ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ ನಮಗೆ. ಒಂದೊಂದು ಸರಿ ಆ ಥರ ಅದಕ್ಕೆ ಸಿಕ್ಕಿಲ್ಲ ಅಂತ ಮಾತ್ರ ಆ ಥರ ಬರೋದು. ಅದಕ್ಕೆ ನಾನು ಮೋಹನ್ ಮಾಮನಿಗೆ ಏನು ಹೇಳಿದೆ ಅಂದರೆ, ಕೆಳಗಡೆಗೆ ಪಕ್ಷಿಗಳಿಗೆ ಅಂತೇಳ್ಬಿಟ್ಟು ಅಕ್ಕಿ ಅದಿದು ಏನೇನೋ ಹಾಕ್ತಾ ಇರ್ತಾರೆ. ಆವಾಗ ನಾನು ಹೇಳೋದು, ನಾನು ತುಂಬ ಬಾರಿ ನೋಡಿದ್ದೀನಿ, ಈ ಹೆಗ್ಣ ಬಂದು ಅಕ್ಕಿನೆಲ್ಲ ತಿಂತಾ ಇರುತ್ತೆ. ಅದಕ್ಕೆ ಹಾಕ್ಬೇಡಿ, ನೀವು ಅಲ್ಲಿ ಹಾಕಿ ಅಭ್ಯಾಸ ಮಾಡಿಬಿಟ್ರೆ ಅದು ಮೇಲೆಲ್ಲ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಅಂದರೆ ಅದನ್ನು ನಾವು ನೋಡಿಬಿಟ್ಟು ಹಾಕೋದು ಬೇಡ ಅಂತ ಏನಾದರೂ ಅಂದ್ಕೊಂಡ್ರೆ ಪಕ್ಷಿಗಳಿಗೆ ನಾವು ಅಕ್ಕಿಯೆಲ್ಲ ಹಾಕೋಕ್ಕಾಗಲ್ಲ. ಅದಕ್ಕೆ ಯಾವುದಾದ್ರೂ ತಿನ್ನಲಿ ಅಂತ ಹೇಳ್ಬಿಟ್ಟು ಮೋಹನ್ ಮಾಮ ಡೈಲಿ ಅಕ್ಕಿ ಹಾಕ್ತಾರೆ. ಅಂದರೆ ಸುತ್ತ ಹಾಕ್ತಾರೆ, ಮನೆ ಹಿಂದೆ ಮತ್ತು ಮುಂದೆ ಅಲ್ಲೆಲ್ಲ ಹಾಕ್ತಾರೆ. ಮತ್ತು ಇಲ್ಲಿ ಬದನೆಕಾಯಿ ನೋಡಿ, 1-2 ಬಂದಿತ್ತು, ಒಂದು ಆಗಲೇ ಅದು ಹುಳಾಗ್ಬಿಟ್ಟಿದೆ. ಇದರಲ್ಲಿ ನೋಡಿ, ಇದು ಅಷ್ಟೇ ಚೆನ್ನಾಗಿರೋದು ಸದ್ಯಕ್ಕೆ. ಇದು ಒಂದು ಚೆನ್ನಾಗಿ ಬಂದಿದೆ. ಇನ್ನು ಮುಂದೆ ನೋಡಬೇಕು. ಹೂವು ಮಾತ್ರ ತುಂಬ ಅಂದರೆ ತುಂಬ ಬಿಡುತ್ತೆ, ಆದರೆ ಕಾಯಿ ಮಾತ್ರ ಬಿಡ್ತಾಯಿಲ್ಲ. ಈ ಥರ ಪರ್ಪಲ್ ಕಲರ್ ಇರುವಂಥದ್ದು ಇದು ಬದನೆಕಾಯಿ. ಮೊದಲೆರಡು ಗಿಡ ಹಾಕಿದ್ದೆ, ಅದಂತೂ ಎಷ್ಟು ಬದನೆಕಾಯಿ ಬಿಡ್ತಾಯಿತ್ತು ಅಂದರೆ ನಾವು ಜಾಸ್ತಿ ತಿಂದೇ ಇಲ್ಲ. ನನಗೆ ಯಾವಾಗ ಬೇಕೋ ಅವಾಗ ಹೋಗಿ ಕಿತ್ಕೊಬರೋದು. ಮತ್ತು ಏಕೆಂದರೆ ಗಿಡ ಕೆಳಗಡೆ ಇರೋದ್ರಿಂದ ಫ್ರೆಶ್ಶಾಗಿ ಕಿತ್ಕೊಬರ್ತಾಯಿದೆ, ತಂದಿಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ತುಂಬ ಜಾಸ್ತಿ ಅದು ಎಷ್ಟು ಚೆನ್ನಾಗಿ ಬದನೆಕಾಯಿ ಬಿಟ್ಟಿತ್ತು ಅಂದರೆ ತುಂಬ ಬದನೆಕಾಯಿ ಬಿಟ್ಟಿತ್ತು. ಇದು ನೋಡೋಕ್ಕೆ ಚೆನ್ನಾಗಿದೆ, ಬದನೆಕಾಯಿ ಮಾತ್ರ ಬಿಡಲ್ಲ ಅಷ್ಟೆ. ಅದಾದಮೇಲೆ ನೋಡಿ, ದಾಸವಾಳ ಹೂವುಗಳು ತುಂಬ ಇದೆ. ನಾನು ಇತ್ತೀಚೆಗೆ ದಾಸವಾಳದ ಹೂವುಗಳನ್ನ ಕಿತ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಮನೇಲೂ ಒಂದಷ್ಟು ಹೂವು ಇರುತ್ತಾ, ಸುಮ್ಮನೆ ಇದನ್ನೆಲ್ಲ ಕಿತ್ಕೊಬಂದರೆ ಅದು ಅಲ್ಲಲ್ಲೇ ಇರುತ್ತೆ. ಅದಕ್ಕೆ ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ, ಇದನ್ನು ಕಿತ್ಕೊಂಡೇ ಬರಲ್ಲ. ತುಂಬ ಬಿಡ್ತಾ ಇರುತ್ತೆ. ಗಿಡದಲ್ಲಿದ್ದರೆ ಸ್ವಲ್ಪ ನೋಡೋಕ್ಕಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಒಂದೊಂದು ದಿನ ಯಾವಾಗಲಾದರೂ ಹೂವು ಇಲ್ಲ ಅನ್ನೋ ಟೈಮಲ್ಲಿ ಹೋಗ್ಬಿಟ್ಟು ಕಿತ್ಕೊಂಡು ಬರ್ತೀನಿ. ಈ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಬಿಡುತ್ತೆ, ಅದು ಬಿಡುತ್ತೆ. ಮತ್ತು ಇನ್ನೊಂದು ಬಿಳಿ ದಾಸವಾಳ ಇದೆ ನೋಡಿ, ಅದು ಕೂಡ ತುಂಬ ಜಾಸ್ತಿ ಹೂವನ್ನೇ ಬಿಡುತ್ತೆ. ಹಾಗೆ ಆಕಾಶದ ಕಡೆ ಸ್ವಲ್ಪ ತಲೆ ಎತ್ತಿ ನೋಡಿದರೆ ಏರೋಪ್ಲೇನ್ ಹೋಗ್ತಾಯಿತ್ತಾ, ಆವಾಗ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಏನಂದರೆ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ನಾವು ಏನಾದರೂ ಇದ್ರ ಸೌಂಡ್ ಆಗುತ್ತೆ ನೋಡಿ, ಹೋಗಬೇಕಾದ್ರೆ ಒಂಥರ ಸೌಂಡ್ ಆಗುತ್ತಲ್ಲ, ಆವಾಗ ನಾವು ಮನೆ ಒಳಗಡೆ ಇದ್ದರೆ ಹೊರಗಡೆ ಓಡಿ ಬಂದು ಅದನ್ನು ನೋಡೋದು, ಏರೋಪ್ಲೇನ್ ಹೋಗ್ತಾಯಿದೆ ಅಂತ. ಆ ಥರ ನನಗೆ ವೀಡಿಯೋ ಮಾಡಬೇಕಾದ್ರೆ ನೆನಪಾಗ್ತಾಯಿತ್ತು, ಏರೋಪ್ಲೇನ್ ಹೋಗ್ತಾ ಇದೆ ಅಂತ. ಅದು ಬೆಳಿಗ್ಗೆ ಸುಮಾರು 8:15-8:30 ಟೈಮಲ್ಲಿ ಆ ಥರ ಹೋಗ್ತಾಯಿತ್ತು. ಹಾಗೆ ಅದು ನೋಡಿಕೊಂಡು ಇಲ್ಲಿ ಮೊನ್ನೆ ನಾಗದಾಳಿದು, ಅಂದರೆ ಏನಂತ ಹೇಳ್ತಾರೆ ಅದಕ್ಕೆ, ನಾಗದಾಳಿ ಅಂತಲೇ ಹೇಳ್ಬೋದು, ಬೇರೆ ಏನಾದರೂ ಹೆಸರು ಹೇಳ್ತಾರೆ ಏನೋ ಗೊತ್ತಿಲ್ಲ. ಅದು ಗಿಡ ನೆಟ್ಟಿದ್ವಲ್ಲ, ಅದು ಹೆಂಗಾಗಿದೆ ಏನೋ ನೋಡೋಣ ಅಂದ್ಬಿಟ್ಟು ಅಲ್ಲಿ ಬಂದೆ. ಅದನ್ನು ನಾನು ಮೋಹನ್ ಮಾಮಂಗೆ ಹೇಳ್ತಾ ಇದ್ದೆ, ಎಲ್ಲಿ ಅಂದರೆ ಸಂಪಿದೆಯಲ್ಲ, ಅಲ್ಲಿ ತುಳಸಿ ಗಿಡ ಇಟ್ಟಿದ್ದೀನಲ್ಲ ಅಲ್ಲಿ ಇಟ್ಬಿಡೋಣ. ಯಾಕೆಂದರೆ ಅಲ್ಲಿ ಬಿಸಿಲು ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲಿಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಅಷ್ಟು ಬಿಸಿಲು ಬರಲ್ಲ, ಬೇಡ ಅಂತ. ಮೋಹನ್ ಮಾಮ ಒಂದು ಸರಿ ಆಯಿತು ಇಡು ಅಂದರು, ಇನ್ನೊಂದು ಸರಿ ಬೇಡ ಬಿಡು, ಇಲ್ಲೂ ಚೆನ್ನಾಗೇ ಬರುತ್ತೆ ಅಂದರು. ಸ್ವಲ್ಪ ದಿನ ನೋಡೋಣ, ಚೆನ್ನಾಗಿ ಬಂದಿಲ್ಲ ಅಂದರೆ ಅಲ್ಲೇ ತೊಗೊಂಡೋಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. ತಿಂಡಿ ಎಲ್ಲ ಆಯಿತು. ತಿಂಡಿ ತಿಂದ್ಕೊಂಡು ಬಟ್ಟೆ ಎಲ್ಲ ಇತ್ತು ಮೇಲೆ ಎತ್ಕೊಬಂದೆಲ್ಲ ಮಡಚಿಟ್ಬಿಟ್ಟು ಎಲ್ಲ ಸೋಫಾ ಇದೆಲ್ಲ ಒದ್ರಿದ್ದೀನಿ. ಹಾಗೆ ಮೋಹನ್ ಮಾಮ ನಿನ್ನೆ ಬೆಕ್ಕಿಗೆ ಚಿಕನ್ ತೊಗೊಬನ್ನಿ ಅಂತ ಹೇಳಿದೆ, ಆದರೆ ಏನಾಯ್ತಂತೆ ಅಂದರೆ ಬಾಗ್ಲಾಕಿತ್ತಂತೆ, ಅದಕ್ಕೆ ತಂದಿಲ್ಲ. ಅಂದರೆ ಒಂದು ಅಂಗಡಿಯಲ್ಲಿ ತೊಗೊಬರ್ತಾರೆ, ಎಲ್ಲ ಅಂಗಡಿಯಲ್ಲೂ
ಬೆಕ್ಕಿಗೆ ಕಾಲು ತಲೆ ಆ ಥರದ್ದೆಲ್ಲ ಕೊಡೋಲ್ಲ, ಒಂದೊಂದು ಅಂಗಡಿಯಲ್ಲಿ ಮಾತ್ರ ಕೊಡ್ತಾರೆ. ಅದಕ್ಕೆ ಅಲ್ಲಿ ಬಾಗ್ಲಾಕಿತ್ತು ಅಂದ್ಬಿಟ್ಟು ಹಾಗೆ ಬಂದುಬಿಟ್ಟಿದ್ರು. ಪಾಪ ರಾತ್ರಿ ನಾವು ಪ್ರಾನ್ಸ್ ಪಲಾವ್ ಎಲ್ಲ ತಿನ್ನಬೇಕಾದ್ರೆ ಸೌಂಡ್ ಮಾಡ್ತಾನೆ ಇತ್ತು, ಅಂದರೆ ಕಿರ್ಚೋದು ಆ ಥರದ್ದೆಲ್ಲ. ಆಮೇಲೆ ನಾನೇನು ಮಾಡಿದೆ, ಮತ್ತೆ ಮಧ್ಯಾಹ್ನ ಒಂದು ಮೊಟ್ಟೆ ಹಾಕಿದ್ದೆ, ಮತ್ತು ರಾತ್ರಿ ಒಂದು ಮೊಟ್ಟೆ ಹೊಡೆದು ಹಾಕಿದ್ದು, ಅದಕ್ಕೆ ಸೌಂಡ್ ಮಾಡ್ತಾನೆ ಇತ್ತು ಅಂತೇಳಿ. ಅದಕ್ಕೆ ಇವಾಗ ಚಿಕನ್ ಬೇಕು, ಅಂದರೆ ಚಿಕನ್ನು ಚಾಪ್ಸ್ ಮಾಡಬೇಕಂತ, ಅಂದರೆ ಪುದೀನ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಥರ ಚಾಪ್ಸ್ ಮಾಡು, ತುಂಬ ದಿನ ಆಯಿತು ಮಾಡಿ ಅಂತ. ಯಾರ್ದಾದ್ರೂ ಮನೆಗೆ ಹೋದಾಗ ಅವ್ರೇನಾದರೂ ಚಿಕನ್ ಚಾಪ್ಸ್ ಏನಾದರೂ ಮಾಡಿದರೆ ನಾನು ಹೇಳ್ತಾನೆ ಇರ್ತೀನಿ, ಅವಳಿಗೆ ಮಾಡೋದೇ ಇಲ್ಲ ಅಂತ ಹೇಳ್ತಾನೆ ಇರೋರು. ಅದಕ್ಕೆ ಇವತ್ತು ಚಿಕನ್ ಚಾಪ್ಸ್ ಮಾಡು, ಸಾಂಬಾರು ಮಾಡಬೇಡ ಅಂತ ಹೇಳಿದ್ರು. ಸರಿ ಆಯಿತು ತೊಗೊಬನ್ನಿ ಅಂತ ಹೇಳಿದ್ದೀನಿ. ಪುದೀನ ಸೊಪ್ಪೆಲ್ಲ ಇತ್ತಲ್ಲ ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಟಿದ್ದೀನಿ. ಇನ್ನೂ ಏನು ಕೆಲಸ ಆಗಿಲ್ಲ, ಬಟ್ಟೆ ಮಾತ್ರ ಮೇಲಿಂದ ತಂದಿಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನಾಗಿಲ್ಲ. ತಿಂಡಿ ತಿಂದಿದ್ದೀನಿ ಅಷ್ಟೇ. ಮೋಹನ್ ಮಾಮ ಬಂದು ತಿಂಡಿ ತಿನ್ನಬೇಕು. ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಂದು ಚಾಪ್ಸ್ಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಓಕೆ, ತಿಂಡಿ ಕೆಲಸ ಆಗಿದೆ ಅಷ್ಟೇ. ಈಗ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಮೋಹನ್ ಮಾಮ ಬಂದಮೇಲೆ ಕ್ಲೀನ್ ಮಾಡೋಕ್ಕೆ ಕಷ್ಟ, ಬೈತಾ ಇರ್ತಾರೆ, ಗುಡ್ಸೋದು ಒರೆಸೋದು ಅಂದ್ಕೊಂಡು. ಅದಕ್ಕೆ ಅವ್ರು ಬರೋದೊಳಗಡೆ ಗುಡ್ಸೋದು ಒರೆಸೋದು ಮಾಡಿಬಿಡ್ತೀನಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಇವತ್ತು ಬೆಳಿಗ್ಗೆನೇ ಅನ್ನಿಸ್ತಾಯಿತ್ತು ನನಗೆ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿದೆ ಅಂತ. ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಮೋಡ ಬಿಸಿಲು ಈ ಥರನೇ ಆಗ್ತಾಯಿದೆ. ಇವಾಗ ಸದ್ಯಕ್ಕೆ ಮೋಡನೇ ಇದೆ, ಬಿಸಿಲೇನಿಲ್ಲ. ನೋಡೋಣ, ನಿನ್ನೆ ಮಳೆ ಊದಿದೆ, ನಿನ್ನೆನೂ ಕೂಡ. ಸರಿ ಆಯಿತು, ಓಕೆ. ಹಾಗೆ ಮೋಹನ್ ಮಾಮ ಚಿಕನ್ ಎಲ್ಲ ತೊಗೊಬಂದಿದ್ರು. ಹಾಗೆ ಬೆಕ್ಕು ಕೂಡ ಕಾಲುಗಳು ಹೇಳಿದ್ದೆ, ಅದನ್ನು ಕೂಡ ತೊಗೊಬಂದಿದ್ರು. ನನಗೆ ರಾತ್ರಿಯೇ ಬೇಜಾರಾಗ್ತಾಯಿತ್ತು, ಪಾಪ ಕಿರ್ಚ್ಕೊತಾ ಇತ್ತು. ನಾವು ತಿನ್ನಬೇಕಾದ್ರೆ ನಾವು ತಿಂದಿಲ್ಲ ಅಂದಾಗ ಅದು ಏನು ಸೌಂಡೆಲ್ಲ ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ. ನಾವು ಚಿಕನ್ನು ಮಟನ್ ಏನಾದರೂ ನಾನ್ ವೆಜ್ ತಿಂತಾ ಇದ್ದಾಗ ಅದೇನು ಮಾಡ್ತಾ ಇರುತ್ತೆ ಅಂದರೆ ಸುಮ್ಮನೆ ನಮ್ಮನ್ನ ನೋಡ್ಕೊಂಡು ಕಿರ್ತಾ ಇರುತ್ತೆ. ಆವಾಗ ನನಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ರಾತ್ರಿ ಡೋರ್ ಅಂದರೆ ಕಿಚನ್ ಅಂಗಡಿ ಬಾಗಿಲಾಕಿತ್ತು. ಅಂದರೆ ಒಂದು ಅಂಗಡಿಲಿ ತರ್ತಾರೆ ಅವರು, ಒಬ್ಬೊಬ್ಬರು ಕಾಲು ಕೊಡ್ತಾರೆ, ಕಾಲು ತಲೆ ಎಲ್ಲ, ಒಬ್ಬೊಬ್ಬರು ಕೊಡೋಲ್ಲ. ಅದರಿಂದ ಆಮೇಲೆ ಸರಿ ಬೆಳಿಗ್ಗೆ ತರ್ತೀನಲ್ಲ ಅವಾಗ ತೊಗೊಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಸರಿ ಬೆಳಿಗ್ಗೆ ಚಿಕನ್ ಚಾಪ್ಸ್ ಬೇಕು ಅಂದಿದ್ರಲ್ಲ, ಹಾಗೆ ಚಿಕನು ಮತ್ತು ಕಾಳುಗಳೆಲ್ಲ ತಂದಿದ್ರು. ನಾನು ಇಲ್ಲಿ ಕಾಳುಗಳು ಹಾಕ್ಬಿಟ್ಟು ಅದನ್ನು ನಿಂತ್ಕೊಂಡು ನೋಡ್ತಾ ಇರೋದು, ಯಾಕೆಂದರೆ ದೊಡ್ಡ ಬೆಕ್ಕು ಇದೆಯಲ್ಲ ಅದು ಬಂದುಬಿಟ್ಟು ಯಾವುದನ್ನಾದ್ರೂ ಒಂದು ಬೆಕ್ಕನ್ನು ಎದುರಿಸ್ಬಿಟ್ಟು ಕಿತ್ಕೊಂಡು ಹೊರ್ಟೋಗ್ಬಿಡುತ್ತೆ. ಅಂದರೆ ಅದು ಬಂದ ತಕ್ಷಣ ಇದು ಆ ಕಡೆ ಈ ಕಡೆ ಹೊರ್ಟೋಗ್ಬಿಡುತ್ತಲ್ವ, ಆವಾಗ ಏನು ಮಾಡುತ್ತೆ, ಬಂದ ತಕ್ಷಣ ಅದು ಒಂದು ಕಾಲು ಪೀಸ್ನ ಎತ್ಕೊಂಡು ಹೊರ್ಟೋಗ್ಬಿಡುತ್ತೆ, ಎತ್ಕೊಂಡೋಗಿ ತಿನ್ನುವಂಥದ್ದು. ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡ್ರೆ ತಿನ್ನುತ್ತೆ ಅದು ಆರಾಮಾಗಿ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷದೊಳಗಡೆ ಚಿಕನ್ ಎಲ್ಲ ಖಾಲಿ ಮಾಡಿರುತ್ತೆ. ಅಂದರೆ ನೀಟಾಗಿ ಒಂದು ಕಡೆಯಿಂದ ಕಡ್ಕೊಂಡು ನಾವು ತಿನ್ನೋಕ್ಕಾಗಲ್ಲ ಆ ಥರ ನೀಟಾಗಿ ತಿನ್ನುತ್ತೆ. ಹಾಗೆ ಚಿಕನ್ ಚಾಪ್ಸು ಕೂಡ ರೆಡಿ ಇದೆ. ಸ್ವಲ್ಪನೇ ತಂದಿದ್ದಲ್ವ, ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. 1 ಟೈಮಿಗೆ ಅಂತೇಳಿ ತಂದಿರೋದು ಮೋಹನ್ ಮಾಮ. ಅಂದರೆ ಒಂದು 1/2 kg ಏನೋ ತಂದಿದ್ರು ಅನಿಸುತ್ತೆ. ಮೋಹನ್ ಮಾಮ ಊಟ ಮಾಡಿಕೊಂಡು ಅವರು ಇವಾಗ ಊರಿಗೆ ಹೊರಡ್ತಾರೆ. ಅಂದರೆ ಇವಾಗ ಊರಲ್ಲೆಲ್ಲ ಕಾರ್ತಿಕ್ ಮಾಸ ಅಂಥೇಳಿ 1 ತಿಂಗಳು ನಾನ್ ವೆಜ್ ಮಾಡಲ್ಲ. ಅದಕ್ಕೆ ಅವರು ನೀನೇ ಮಾಡಿಬಿಡು, ಇಲ್ಲೇ ತಿನ್ಕೊಂಡು ಹೋಗ್ತೀನಿ, ಅಲ್ಲಿ ಊರಲ್ಲಿ ಮಾಡಲ್ವಲ್ಲ ಅಂಥೇಳಿ ಮಾಡಿಸಿದ್ರಷ್ಟೇ. ತಿನ್ಕೊಂಡು ಅವರು ಒಂದು 2:30 ಅನಿಸುತ್ತೆ ಆವಾಗ ಅವರು ಊರಿಗೆ ಹೊರಟಿದ್ದು. ಹಾಗೆ ಇಲ್ಲಿ ನೋಡಿ, ಊರು ಫುಲ್ಲು ಚಿಕನ್ ಒಂದೊಂದು ಪೀಸ್ ಹಾಕಿದ್ದೀನಿ, ಆದರೂ ಕೂಡ ಫುಲ್ಲು ಏನು ಮಾಡೋದಂದರೆ ಕಿರ್ಚೋದು, ಒಂಥರ ಹಾಕೇ ಇಲ್ವೇನೋ ನಾವು ಅನ್ನೋ ಥರ ಕಿರ್ಚ್ತಾನೇ ಇತ್ತು. ಹಾಗೆ ಈ ನಾಮದ ಬೆಕ್ಕು ನೋಡಿ ಬಂದ್ಬಿಟ್ಟು ಹೊಸ್ಲು ಇದೆಯಲ್ಲ ಅದ್ರ ಮೇಲೆ ಬಂದ್ಬಿಟ್ಟು ತಲೆ ಹಾಕ್ಕೊಂಡು ಮಲಗಿತ್ತು. ಫಸ್ಟು ನಾನು ಅದನ್ನು ಏಳಿಸಿದ್ದು, ಎಷ್ಟು ಚೆನ್ನಾಗಿ ಮುದ್ದಾಗಿ ಅದ್ರ ಮೇಲೆ 2 ಕಾಲುಗಳು ಹೇಳ್ತಾರೆ, ಅದು ಕೈಗಳು ಹೇಳ್ತಾರೆ, ಕೈಗಳು ಅನ್ಕೋತೀನಿ, ಕೈಗಳನ್ನ ಆ ಥರ ಇಟ್ಕೊಂಡು ಹೊಸ್ಲು ಮೇಲೆ ಮಲ್ಕೊಂಡಿದೆ. ನಾನು ಅದನ್ನ ಸುಮಾರು ಹೊತ್ತಿಂದ ನೋಡ್ತಾಯಿದ್ದೀನಿ, ಅಲ್ಲೇ ಕೂತ್ಕೊಂಡಿತ್ತು. ಆಮೇಲೆ ನಾನು ಮಾತಾಡ್ಸೋದು ಅದನ್ನು, ಏನು ಎಷ್ಟು ಸಾಲ ಕೊಡಬೇಕು ನಿನಗೆ ಅಂತ ಹೇಳಿ ಅದನ್ನು ಕೇಳ್ತಾ ಇರೋದು. ಅದು ಸುಮ್ಮನೆ ಹಾಗೆ ಕೂತ್ಕೊಂಡಿದೆ.
ಏಕೆಂದರೆ ನಮ್ಮ ಊರ ಕಡೆನೂ ಹಾಗೆ ಹೊಸ್ಲು ಮೇಲೆ ಕೂತ್ಕೊಂಡ್ರೆ ಅಥವಾ ನಿಂತ್ಕೊಂಡ್ರೆ ಆ ಥರ ಬೈತಾ ಇರ್ತಾರೆ, ಎಷ್ಟು ಸಾಲ ಕೊಡಬೇಕು ನಿನಗೆ, ಆ ಥರ ನಿಂತ್ಕೊಂಡಿದೆಯಲ್ಲ ಅಂತ ಹೇಳಿ. ಆ ಥರ ನಾನು ಇಲ್ಲಿ ಅದಕ್ಕೆ ಕೇಳ್ತಾ ಇದ್ದೀನಿ, ನಿನಗೆ ಎಷ್ಟು ಸಾಲ ಕೊಡಬೇಕು ನಾನು, ಅದ್ರ ಮೇಲೆ ಮಲ್ಕೊಂಡಿದೆಯಲ್ಲ ಹೋಗಿ ಅಂತ ಕೇಳ್ತಿರೋದು. ಹಾಗೆ ಅವಳು ಅಲ್ಲಿ ಮಲ್ಕೊಂಡಿದ್ದಾಳ, ಇವಳು ನೋಡಿ ಇವಳು ಬಂದು ಇಲ್ಲಿ ಮಲಗಿದ್ದಾಳ. ಮತ್ತು ಇನ್ನೊಬ್ಬಳು ಬಂದಿರಲಿಲ್ಲ, ಕರ್ಗಮ್ಮ ಇದ್ಲು, ಅವಳು ಎಲ್ಲೋಗಿದ್ದಾಳೆ ಅಂದರೆ ನೋಡಿ ಬಕೆಟ್ ಒಳಗಡೆ ಆ ಥರ ಮಲಗೋದವಳು. ಬಟ್ಟೆ ಬಕೆಟ್ ಇರುತ್ತೆ ನೋಡಿ, ಆ ಬಕೆಟ್ ಒಳಗಡೆ ಕಣ್ಣು ಬಿಟ್ಕೊಂಡು ಮಲ್ಕೊಂಡಿದ್ದಾಳೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಮಲಗಿದ್ರೆ ಇವಳು ಕಣ್ಣು ಬಿಟ್ಕೊಂಡು ಮಲಗಿರೋದು. ನಾನು ಮಾತಾಡ್ತಿರೋದನ್ನೆಲ್ಲ ನೋಡ್ತಾ ಇದ್ದಾಳೆ, ನಿದ್ದೆ ಬಂದಿಲ್ಲ, ಸುಮ್ಮನೆ ಆ ಥರ ಆ ಬಟ್ಟೆ ಒಳಗಡೆ ಯಾವಾಗಲೂ ಅಷ್ಟೇ ಕರ್ಗಿ ಮಾತ್ರ ಅಲ್ಲಿ ಹೋಗಿ ಹೋಗಿ ಮಲಗೋದು. ಇದು ಕರಿಬೇವು ಏನಂದರೆ ಜಾಸ್ತಿ ಇತ್ತು, ಅದಕ್ಕೆ ಮೆಹಂದಿ ಪೌಡರ್ನೆಲ್ಲ ಮಾಡ್ತೀನಲ್ಲ ಅಂಥ ಟೈಮಲ್ಲಿ ಈ ಕರಿಬೇವನ್ನ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನು ಊರಿಗೆ ಹೋಗ್ತೀವಲ್ಲ, ಸ್ವಲ್ಪ ನಾವು ಸಿಟಿಗೆ ಹೋಗ್ತಿದ್ವಿ, ಅದಕ್ಕೆ ನಾನು ಅದನ್ನು ಒಂದು ಪೇಪರ್ ಹಾಕ್ಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಇದೋಗ್ಬಿಟ್ಟು ಆ ಕವರ್ ಮೇಲೆ ಮಲ್ಕೊಂಡಿರುವಂಥದ್ದು. ನಾನು ಅದು ಡ್ರೈ ಆಗಲಿ ಅಂತ ಹಾಕಿರೋದು. ಆಮೇಲೆ ಏನು ಮಾಡೋದಂದರೆ ಫುಲ್ಲು ಆ ಕವರ್ನೆಲ್ಲ ಹರಿದು ಪೀಸ್ ಎಲ್ಲ ಮಾಡಾಕುವಂಥದ್ದು. ಆಮೇಲೆ ಮೋಹನ್ ಮಾಮ 2:30 ಆ ಥರ ಹೋದರು. ಆಮೇಲೆ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆದೆ. ಕೌಶಿಗೆ ವೆಯ್ಟ್ ಮಾಡ್ತಾಯಿದ್ದೆ, ಏಕೆಂದರೆ ನಾವು ಸಿಟಿಗೆ ಹೋಗೋ ಪ್ಲ್ಯಾನ್ ಇತ್ತು. ಅವನು 3:30ಗೆ ಬರ್ತೀನಿ ಅಂತ ಹೇಳಿದ್ದ. ಆಮೇಲೆ ಕಾಲೇಜಿಂದನೇ ಫೋನ್ ಮಾಡಿದ್ದ ಬೇರೆಯವ್ರ ನಂಬರಿಂದ, ಇವಾಗ ಬರ್ತೀನಮ್ಮ, ಇನ್ನೊಂದು 10 ನಿಮಿಷಕ್ಕೆ ಬರ್ತೀನಿ, ಇವಾಗ ಬಿಟ್ಟಿದ್ದಾರೆ ಅಂತೇಳಿ. ಸರಿ ಆಯಿತು ಬಾ ಅಂತ ಹೇಳಿದೆ. ಆಮೇಲೆ ಬಂದ. ಆಮೇಲೆ ಅವನಿಗೂ ಕೂಡ ಸ್ವಲ್ಪ ಚಿಕನ್ ಚಾಪ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಎಲ್ಲ ಹಾಕ್ಕೊಟ್ಟೆ, ತಿಂದ್ಕೊಂಡು. ಮಾಮ ಸ್ವಲ್ಪ ಅವರು ಆಫೀಸ್ ಕೊಲೀಗ್ಸಿಗೆ ಸ್ವಲ್ಪ ಕೊಡ್ತೀನಿ ಅಂದರು. ಆಮೇಲೆ ನೋಡಿದ್ರೆ ಆ ಹುಡುಗ ಫೋನೇ ತೆಗ್ದಿಲ್ಲ. ಮಾಮ ಮಾಡಿ 1-2 ಸರಿ ಮಾಡಿದ್ರು, ತೆಗಿಲಿಲ್ಲ. ಆಮೇಲೆ ನನಗೆ ಟೈಮ್ ಆಗೋಗುತ್ತೆ ಊರಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಅವರು ಹೊರಟೇ ಬಿಟ್ಟರು. ಮತ್ತು ಇನ್ನೂ ಅಷ್ಟೊಂದು ಚಿಕನ್ ಎಲ್ಲ ಇತ್ತಲ್ಲ, ನಾನೇನು ಮಾಡಿದೆ, ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇವನು ರೆಡಿಯಾಗಿ ಹೊರಡೋಷ್ಟರೊಳಗೆ, ಇವನು ಬಂದಿದ್ದೆ 3:30, ಇವನು ಎಲ್ಲ ಹೊರಡುವಾಗ 4 ಗಂಟೆ 4:15 ಆಯಿತು. ನಾವು ಇದು ಬಂದು ಕೋಣನಕುಂಟೆ ಕ್ರಾಸು. ಬಸ್ಸು ಎಷ್ಟು ಹೊತ್ತು ನಿಂತಿದೆ ಅಂದರೆ 1/4 ಗಂಟೆಯಿಂದ 20 ನಿಮಿಷ ನಿಂತಿದ್ದ ಜಾಗದಲ್ಲೇ ನಿಂತಿದ್ದೆ, ಅಷ್ಟು ಜಾಮ್ ಆಗಿತ್ತು. ಆಮೇಲೆ ಮಳೆ ಕೂಡ ಬರ್ತಾಯಿತ್ತು, ಜೋರು ಮಳೆ. ಆಮೇಲೆ ನಾವೇನು ಮಾಡೋಕ್ಕಾಗುತ್ತೆ, ಬಸ್ಸಲ್ಲಿರೋರು ಸುಮ್ಮನೆ ಕೂತ್ಕೋಬೇಕಷ್ಟೇ ನೋಡ್ತಾ, ಮಳೆ ಬರ್ತಿದೆಯಾ ಏನು ಎತ್ತ ಅಂತೇಳಿ. ಹಾಗೆ ನೋಡ್ಕೊಂಡು ಕೂತ್ಕೊಂಡ್ರೆ ಟೈಮಿಗೆ ಪಾಸ್ ಆಗ್ತಾ ಇರತ್ತೆ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಎಷ್ಟೊತ್ತಿಗೆ ಟ್ರಾಫಿಕ್ ಜಾಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಅಂದರೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಯಿತು ಅಂತೇಳಿ ಸ್ವಲ್ಪ ದೂರ ಹೋದರೆ ಬಸ್ಸು, ಅಲ್ಲಿ ಮುಂದೆ ಹೋದ ತಕ್ಷಣ ಮುಂದೆನೂ ಅದೇ ಥರನೇ ಫುಲ್ಲು ಜಾಮ್ ಆಗುತ್ತೆ. ಅಂದರೆ ಮಳೆ ಬಂದಿಲ್ಲ ಅಂದರೆ ಇಷ್ಟೊಂದು ಜಾಮ್ ಆಗೋಲ್ಲ, ಮಳೆ ಬಂದುಬಿಟ್ರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಸ್ವಲ್ಪ ಏನೋ ಜಾಸ್ತಿನೇ ಜಾಮ್ ಆಗಿಬಿಡುತ್ತೆ. ಆ ಥರ ಆಯಿತು. ನಾವು ಬಸ್ಸಲ್ಲಿದ್ವಲ್ಲ, ಅದಕ್ಕೆ ನಮಗೆ ಮಳೆ ಬಂದಿರೋದು ಅಷ್ಟು ಗೊತ್ತಾಗಿಲ್ಲ. ಅಂದರೆ ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರಬೇಕಾದ್ರೆ ಮಳೆ ಏನು ಇರಲಿಲ್ಲ, ಅಂದರೆ ಒಂದೊಂದು ಹನಿ ಅಷ್ಟೇ ಬೀಳ್ತಾಯಿತ್ತು. ಸಿಟಿ ಕಡೆ ಬಂದಾಗ ಅಲ್ಲಿ ಮಳೆ ಊದಿದೆ ಅಷ್ಟೆ, ಅದರಿಂದ ನಮಗೆ ಗೊತ್ತಾಗಿಲ್ಲ. ಅಲ್ಲಿಗೆ ಬಂದಮೇಲೆ ನಮಗೆ ಗೊತ್ತಾಗಿರುವಂಥದ್ದು ಮಳೆ ಬಂದಿದೆ ಅಂತೇಳಿ. ಆಮೇಲೆ ಅಲ್ಲಿಂದ ನಾನು BGS ಹಾಸ್ಪಿಟ್ಲಿಗೆ ಟಿಕೆಟ್ ತೊಗೊಂಡಿದ್ದೆ. ಪ್ರವೀಣಂಗೆ ಫೋನ್ ಮಾಡಿದೆ, ಹಿಂಗೆ ತೊಗೊಂಡಿದ್ದೀನಿ ಕಣೋ ಅಂತ. ಅವನು BGS ಯಾಕೆ ತೊಗೊಳ್ತೀಯಾ, ಕೋಡಿಪಾಳ್ಯ ತೊಗೊಬಿಡು, ಅಲ್ಲಿಂದ ರೂಟ್ ಹೇಳ್ತೀನಿ ಅಂತ. ಸರಿ ಅಂದ್ಬಿಟ್ಟು ಮತ್ತೆ ಕೋಡಿಪಾಳ್ಯ ತೊಗೊಂಡ್ವಿ. ಇದು ಕೋಡಿಪಾಳ್ಯ ಗೇಟ್, ಅಲ್ಲಿ ಕೌಶಿಗೆ ಹೊಟ್ಟೆ ಹಸಿತಾಯಿದೆ ಅಂದ್ಬಿಟ್ಟು ಎಗ್ ಪಪ್ಸ್ ತಿನ್ನೋಕ್ಕೆ ಹೋಗಿದ್ದಾನೆ. ನಾನು ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟ್ ಟೈಮ್ ಅಲ್ವಾ ಬಸ್ಸಲ್ಲಿ ಹೋಗ್ತಿರೋದಂದರೆ ಪ್ರವೀಣನ ಮನೆಗೆ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಿರೋದಲ್ವ. ಅವನು ಬಸ್ ನಂಬರೆಲ್ಲ ಹೇಳಿದ. ಆಮೇಲೆ ಅಲ್ಲಿ ಬಂದುಬಿಟ್ಟು ಬೇಕ್ರಿ ಅವ್ರನ್ನ ವಿಚಾರಿಸ್ದೆ, ಅವ್ರಿಗೆ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಗೋಸ್ಕರ ಅಷ್ಟೇ. 200 ರೂಪಾಯಿ 300ವರೆಗೂ ತಿರುಗಾಡ್ತೀನಿ ಅಂದ್ಕೊಳ್ಳಿ, 70 ರೂಪಾಯಿಗೆ ಎಲ್ಲ ಕಡೆ ತಿರುಗಾಡ್ಬೋದಾ? ಅವರು ಪಾಸ್ ಅಂದ ತಕ್ಷಣ ನೋಡಿಸ್ಬಿಟ್ಟು ಸುಮ್ಮನೆ ಆಗಿರ್ತಾರೆ ನಮ್ಮನ್ನೆಲ್ಲ. ಅಯ್ಯಪ್ಪ, ನಾವು ಎಂಟ್ರಿ ಆಗ್ತಿದ್ದಂಗೆ ನಾಯಿ ಬಗ್ಲಕ್ಕೆ
ಇದು ಮತ್ತೆ ಹಾಕಿದಾನ ಏನೋ ಅಣ್ಣಿಗೆ ಫೋನ್ ಮಾಡ ಗೇಟ್ ಒಳಗಡೆ ಇರುತ್ತೆ ದುಬಿಳ್ನ ಟೀಚರ್ ಬಂದ್ಬಿಡ್ಬೇಕಲ್ಲ ಮಮ್ಮಿ ಇಲ್ಲ ಬಾಯಿ ಗೇಟ್ ಏನು ಓಡೋದೆಲ್ಲ ಏನಿಲ್ಲ ನಾನು ಆಮೇಲೆ ಇಲ್ಲ ಗೇಟ್ ಒಳಗಡೆ ಇರುತ್ತೆ ಯಾರು ಇಷ್ಟೊತ್ತಲ್ಲ ರೋಡು ವಿಚಿತ್ರವಾಗುಂಟು. ಆಯ್ತು ಏನಂತ ಲಾಗ್ ಮಾಡಿದ್ಯಾ ಹೇಳು ಅಲ್ಲ ಹೇಳ್ತಾ ಇನ್ನ ಲಾಗ್ ಮಾಡೋಳೆ ಅಂತ ಹೇಳು ಏನ್ ಮಾಡಿದ್ಯಾ ಹೇಳು. ಯಾವ್ದು ನಂದು ಡ್ರೆಸ್ ಇದು ಡ್ರೆಸ್ಸಿಂಗ್ ಮಿರರ್ ಕ್ಲೀನ್ ಮಾಡೋದಾ? ನಾನು ಎಷ್ಟೊಂದು ಮಾಡಿದ್ದೀನಿ, ಡಿಲೀಟ್ ಆಗಿದೆ ಅಷ್ಟೇ. ಒಡವೆನು ಹಾಕೊಂಡು ಡ್ಯಾನ್ಸ್ ಮಾಡಾಯ್ತು. ಮಮ್ಮಿ ಒಂದ್ಸತಿ ಡ್ಯಾನ್ಸ್ ಮಾಡಿ ನೋಡ್ತೀನಿ. ಪಿಂಕು ಡ್ಯಾನ್ಸ್ ಮಾಡಿ ಏನಾದ್ರು ತಪ್ಪಿದ್ರೆ ಕರೆಕ್ಟ್ ಮಾಡ್ತೀನಿ ಬೇಗ. ಇದು ಮೂರನೇ ಬಾರಿ ಮಾಡೇ ಮಾಡೇ ಇವಾಗ ಎಣ್ಣೆ ಹಚ್ತೀನಿ. ಈ ಬೆಲ್ಲ ಡ್ರೆಸ್ ಚೇಂಜ್ ಬೆಳಿಗ್ಗೆ ಡ್ರೆಸ್ ಚೇಂಜ್ ಮಾಡ್ಲಿ ಹಂಗೆ ಎಣ್ಣೆ ಹಚ್ಬಿಡಿ. ಅವಳು ಹಾಕೊಳ್ಳೋದೇ ಇಲ್ಲ. ಏಕೆ? ಊರ್ ಬರೋದ್ ಮಾತ್ರ ಹಾಕೊಂಡಾಗ ನೀವೇ ಹಚ್ಬಿಡಿ. ಯಾಕೆ ಅಂಜು? ಕೂದಲು ಉದುರೋದ ಗೊತ್ತಾಗುತ್ತೆ. ನಿಜ ಶುಡ್ ಬಿ ಹೆಲ್ದಿ. ಅದು ಈ ಡ್ಯಾಂಡ್ರಫ್ ಆಗ್ಬಿಡುತ್ತೆ. ಆ ಡ್ಯಾಂಡ್ರಫ್ ಹಾಕಿದ್ರೆ ಹೇರ್ ಫಾಲ್ ಆಗುತ್ತೆ. ನಿಂದಾಯ್ತಾ ಪ್ರಾಕ್ಟೀಸು? ನೋಡಿ ಈಗ ಚಟ್ನಿ ಮಾಡ್ತಾರೆ ಇಲ್ಲ ಮಾಡ್ರೆ ಎಷ್ಟು ಪರ್ಫೆಕ್ಷನ್ ಇದೆ ನಿಮ್ದು. ಹಾಕ್ಲಾ? ಹೌದಾ? ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಫುಲ್ಲು ನಾಳೆಗೆ ಡ್ಯಾನ್ಸ್ ಎಲ್ಲ ಇದೆ. ಅದಕ್ಕೆ ಫುಲ್ಲು ಡ್ರೆಸ್ ಎಲ್ಲ ಮಾಡಿಕೊಂಡು ಮಾಡಿದರೆ ಯಾವ ಥರ ಇರುತ್ತೆ ಅಂತೇಳಿ ಇವರು ಡ್ಯಾನ್ಸ್ ಮಾಡ್ತಿರುವಂಥದ್ದು. ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಪ್ರಾಕ್ಟೀಸ್ ಮಾಡಿ ಇವಾಗ ಅಂದರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಯಾವ ಥರ ಬರುತ್ತೆ ಅಂತೇಳಿ ಮಾಡ್ತಾಯಿದ್ದಾರೆ ಅಷ್ಟೇ. ಇದು ನಾಳೆಗೆ ಫುಲ್ ವೀಡಿಯೋ ಹಾಕ್ತೀನಿ. ಅಂದರೆ ಮ್ಯೂಸಿಕ್ ಎಲ್ಲ ಹಾಕಲ್ಲ. ಏನಂದರೆ ಮ್ಯೂಸಿಕ್ ಎಲ್ಲ ಹಾಕಿದ್ರೆ ಕಾಫಿ ರೈಟ್ ಬರುತ್ತೆ. ಅದರಿಂದ ಮ್ಯೂಸಿಕ್ ಮ್ಯೂಟ್ ಮಾಡಬೇಕು, ಇಲ್ಲ ಓನ್ ವಾಯ್ಸ್ ಕೊಡಬೇಕು, ಇಲ್ಲಾಂದರೆ ಹಾಗೆ ನನ್ನದೇ ಅಂದರೆ ಬೇರೆ ಮ್ಯೂಸಿಕ್ ಇರುತ್ತಲ್ಲ ಅದನ್ನು ಮಾತ್ರ ಹಾಕಬೇಕು. ಈ ಫಿಲ್ಮ್ ಸಾಂಗು ಮ್ಯೂಸಿಕ್ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಹಾಕೋಂಗಿಲ್ಲ. ಅದಕ್ಕೆ ಇವರು ಇಲ್ಲಿ ಡ್ಯಾನ್ಸ್ನ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಮಾಡ್ತಿರುವಂಥದ್ದು. ಇವಳು ಬಂದುಬಿಟ್ಟು ನಮ್ಮವನು ಅದು ಸರಿ ಇಲ್ಲ, ಇದು ಹಿಂಗೆ ಮಾಡಿದ್ಯಾ, ಅದು ಹಂಗೆ ಮಾಡಿದ್ಯಾ, ಇದು ತಪ್ಪು ಮಾಡಿದ್ಯಾ ಅಂತ ಹೇಳೋದು. ಅವಳು ಮಾಡಬೇಕಾದ್ರೆ ಇವಳು ಬಂದು ಹೇಳೋದು, ನೀನು ಇದು ಸರಿ ಮಾಡಿಲ್ಲ, ನೀನು ಈಗ ಮಾಡಬೇಕಿತ್ತು, ಹಾಗೆ ಹೀಗೆ ಅಂತ ಅವಳು ಕಂಪ್ಲೇಂಟ್ ಮಾಡೋದು. ಬರೀ ಈ ಥರದ್ದೇ ಮಾಡ್ತಾಯಿದ್ರು ಇವರು. ಚೆನ್ನಾಗಿತ್ತು ಮಾತ್ರ ಡ್ಯಾನ್ಸು. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಇದು ಫುಲ್ ವೀಡಿಯೋ ಹಾಕಲ್ಲ, ಸ್ವಲ್ಪ ಅಷ್ಟೇ ಹಾಕ್ತೀನಿ. ಓಕೆ, ಇವ್ರದ್ದಿಬ್ಬರದು ಮುಗೀತು. ಅದಾದಮೇಲೆ ಇವರು ಫುಲ್ಲು ಡ್ರೆಸ್ ಮಾಡಿಕೊಂಡು ನೀಟಾಗಿ ಮಾಡಿ ಅಂದರೆ ಇಲ್ಲ, ಇವರು ಏನು ಡ್ರೆಸ್ ಹಾಕ್ಕೊಂಡಿದ್ರು ಅದರಲ್ಲೇ ಮಾಡ್ತಾಯಿದ್ದಾರೆ ಅಷ್ಟೇ. ಚೆನ್ನಾಗಿತ್ತು. ಹಾಗೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಪ್ರವೀಣನ ಮನೇಲಿ ಟಿ ವಿ ಕ್ಯಾಬಿನೆಟ್ ಎಲ್ಲ ಗೋಡೆಗೆ ಅಂದರೆ ಟಿ ವಿನ ಗೋಡೆಗೆ ಫಿಕ್ಸ್ ಮಾಡಿರೋದು ಅಂತ. ನೋಡಿ, ಇದು ಸಡನ್ನಾಗಿ ನೋಡಿದರೆ ನಮಗೆ ಅದು ಟಿ ವಿ ಕ್ಯಾಬಿನೆಟ್ ಥರನೇ ಕಾಣಿಸುತ್ತೆ. ಆದರೆ ಟಿ ವಿನ ಗೋಡೆಗೆ ಫಿಕ್ಸ್ ಮಾಡಿದ್ದಾರೆ. ಕೆಳಗಡೆ ಒಂದು ಸ್ಟೆಪ್ಪು ಸೆಟಪ್ ಬಾಕ್ಸು ಅದು ಇಟ್ಕೊಳ್ಳೋಕ್ಕೆ ಒಂದು ಸ್ಟೆಪ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಮೇಲೆ ಒಂದು ಸ್ಟೆಪ್ ಮಾಡಿಸಿದ್ದಾರೆ. ಅದೇನಾದರೂ ಅದಿದು ಶೋ ಪೀಸ್ಗಳು ಇಡೋ ಅಂಥದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ, ಸಿಂಪಲ್ಲಾಗಿದೆ. ಮತ್ತು ಸೈಡಲ್ಲಿ ಸ್ವಲ್ಪ ಡಿಸೈನ್ ಮಾಡಿಸಿದ್ದಾರೆ ಅಷ್ಟೇ. ಈ ಥರನೂ ಮಾಡಿಸ್ಕೋಬೋದು. ಇನ್ನೂ ಸಿಂಪಲ್ಲಾಗಿ ಮಾಡಿಸ್ಕೊಂಡ್ರೆ ಒಂದಷ್ಟು ದುಡ್ಡನ್ನ ಟಿ ವಿ ಕ್ಯಾಬಿನೆಟ್ ಮಾಡಿಸ್ತೇ ಇರೋದ್ರಿಂದ ದುಡ್ಡನ್ನ ಉಳಿಸ್ಬೋದು ಅಷ್ಟೇ. ಚೈತ್ರಂಗೂ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಅಂತೇಳಿ ಬೆಳಿಗ್ಗೆ ಅವಳು ಮಳವಳ್ಳಿಗೆ ಹೋಗಿ ಬಂದಿದ್ಲು. ಮತ್ತು ಅದಕ್ಕೆ ರಾತ್ರಿಗೆ ಏನು ಅಡುಗೆ ಮಾಡಿರಲಿಲ್ಲ. ಆಮೇಲೆ ಪ್ರವೀಣ ಹೋಗ್ಬಿಟ್ಟು ಕುಸ್ಕ ಮತ್ತು ಕಬಾಬು ಮತ್ತು ಇನ್ನೊಂದು ಚಿಕನ್ ಗ್ರೇವಿ ಈ ಥರದ್ದೆಲ್ಲ ತೊಗೊಬಂದಿದ್ದ. ಏಕೆಂದರೆ ನಾವೆಲ್ಲ ಇದ್ವಲ್ಲ, ಅಂದರೆ ಚೈತ್ರ ಮಾತ್ರ ವೆಜ್ಜು, ನಾವೆಲ್ಲ ನಾನ್ ವೆಜ್ ತಿಂತೀವಿ, ಮಕ್ಕಳು ಪ್ರವೀಣ ನಾವೆಲ್ಲ. ಅದಕ್ಕೆ ಅವನು ಈ ಥರ ನಾನ್ ವೆಜ್ ಎಲ್ಲ ತಂದಿದ್ದ. ಆಮೇಲೆ ಅಂದ್ಕೊಂಡೆ ಹಿಂಗೆ ಮಾಡಿದೆ ಕಣೋ ಅಂದರೆ
ಮನೇಲಿ ಚಿಕನ್ ಚಾಪ್ಸ್ ಎಲ್ಲ ಮಾಡಿದ್ದೆ, ನೀವು ತಿಂತೀರಾ ಅಂತ ನನಗೆ ನೆನಪೇ ಇಲ್ಲ. ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ತೊಗೊಬರ್ತಾಯಿದ್ದೆ. ಯಾರು ತಿನ್ನಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ ಮನೇಲೇ ಇಟ್ಬಿಟ್ಟು ಬಂದೆ ಫ್ರಿಜ್ಜಲ್ಲಿ ಅಂತ ಹೇಳ್ತಾಯಿದ್ದೆ. ಹೌದಾ, ನಾವು ತಿಂತಾ ಇದ್ವಲ್ಲ ಅಂತ ಹೇಳ್ತಾ ಇದ್ದ. ನನಗೆ ಅದು ನೆನಪಿಲ್ಲ ಇವರೆಲ್ಲ ತಿಂತಾರೆ ಅಂತ. ನನಗೆ ಇವ್ರು ಯಾರು ಅಂದರೆ ಚೈತ್ರ ತಿನ್ನಲ್ವಲ್ಲ, ಅದಕ್ಕೆ ಯಾರು ತಿನ್ನಲ್ಲ ಅಂದ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಬಂದೆ ಅಂತ ಅವನಿಗೆ ಹೇಳ್ತಾ ಇದ್ದೆ. ಆಮೇಲೆ ಅವನೇ ಎಲ್ಲರಿಗೂ ಅಂದರೆ ತಂದ ತಕ್ಷಣ ಬಿಸಿ ಇರುತ್ತೆ ಅಂದ್ಬಿಟ್ಟು ಕೌಶಿ ಮತ್ತು ಪ್ರವೀಣ ಇಬ್ಬರು ಹೋಗಿದ್ರು ತೊಗೊಬರೋದಕ್ಕೆ. ತೊಗೊಬಂದ್ಬಿಟ್ಟು ಎಲ್ಲರಿಗೂ ಅವನೇ ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದಾನೆ. ಬಿಸಿ ಬಿಸಿ ಇದೆ, ಎಲ್ಲರೂ ತಿನ್ಕೊಳ್ಳಿ ಅಂದ್ಬಿಟ್ಟು ಹಾಕಿ ಕೊಡ್ತಾ ಇದ್ದ. ಆಮೇಲೆ ನನಗೂ ಕೇಳ್ದೆ, ನೀನು ಇವಾಗಲೇ ತಿಂತೀಯ ಅಂತ. ಅಂದರೆ ಒಂದು 8:45 ಅನಿಸುತ್ತೆ. ನನಗೂ ಕೊಟ್ಬಿಡಿ ಇವಾಗ, ಹೆಂಗಿದ್ರು ಬಿಸಿ ಇದೆಯಲ್ಲ, ನಾನು ತಿನ್ಕೊಳ್ತೀನಿ ಅಂದ್ಬಿಟ್ಟು ಒಟ್ಟಿಗೆ ಮಕ್ಕಳ ಜೊತೆ ನಾನು, ಕೌಶಿ, ಮೋನು ಎಲ್ಲ ತಿಂದ್ವಿ. ಚೈತ್ರಾಣಿಗೆ ಮಾತ್ರ ಕ್ಯಾಪ್ಸಿಕಮ್ ರೈಸ್ ಅಂತೇಳಿ ತಂದಿದ್ದ. ಯಾಕೆಂದ್ರೆ ಅವಳು ವೆಜ್ ಅಲ್ವಾ, ಅದಕ್ಕೆ ಅವಳಿಗೆ ಕ್ಯಾಪ್ಸಿಕಮ್ ರೈಸ್ ಹಾಕ್ಕೊಟ್ಟಿದ್ದ. ಅವಳು ಅದನ್ನು ತಿಂತಾಯಿದ್ಲು. ಓಕೆ, ಇದನ್ನೆಲ್ಲ ತಿನ್ಕೊಂಡು ಆಮೇಲೆ ನಿದ್ದೆ ಮಾಡಿದ್ದು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.